ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರುವಂತಹ ಈ ವಿಶೇಷವಾದ ಕಣ್ಮನ ಸೆಳೆಯುತ್ತಾ ಇರುವಂತಹ ಸೀರೆಗಳು ಬೇರೆ ಯಾವಲ್ಲ ಸ್ನೇಹಿತರೆ. ಕಾಂಜೀವರಂ, ಅಪ್ಪಟ ಕಾಂಜೀವರಂನ ಸಿಲ್ಕ್ ಕಾಟನ್ ಸೀರೆಗಳು ಸ್ನೇಹಿತರೆ. ನಾವು ಇರೋಂಥದ್ದು ಕಾಂಜೀವರಂನಲ್ಲಿ ಸ್ನೇಹಿತರೆ. ಕಾಂಜೀವರಂ ಹತ್ರ ಒಂದು ಹಳ್ಳಿನಲ್ಲಿ ಇದ್ದೇವೆ ನಾವಿಲ್ಲಿ. ಇದು ತಿರುವಳ್ಳೂರು ಅಂತ ಒಂದು ಜಾಗ. ಅಲ್ಲಿ ಶುದ್ಧವಾದ ಟ್ರೆಡಿಷನಲ್ ಶೈಲಿಯಲ್ಲಿ ಕೈಮಗದಿಂದ ಸಿಲ್ಕ್ ಕಾಟನ್ ಸೀರೆಗಳನ್ನ ನೇಯ್ತಾರೆ ನಮ್ಮ ಟ್ರೆಡಿಷನಲ್ ವ್ಯೂವರ್ಸು, ನೇಕಾರರು. ನೋಡಿ ಅಲ್ಲಿ ನೇಯ್ತಾ ಇದ್ದಾರೆ ಸ್ನೇಹಿತರೆ ಸಿಲ್ಕ್ ಕಾಟನ್ ಸೀರೆ. ಋಷಭ ವಸ್ತ್ರ ಸಂಸ್ಥೆಯ ಮಾಲೀಕರಾದ ನಮ್ಮ ಬೆಂಗಳೂರಿನ ವೀಣಾ ಮೇಡಮ್ ಇದ್ದಾರೆ. ಸಿಲ್ಕ್ ಕಾಟನ್, ಸಿಲ್ಕ್ ಸೀರೆಗಳು ಮತ್ತು ಕಾಟನ್ ಸೀರೆಗಳು, ಕಾಂಜೀವರಂನ ಎಲ್ಲ ವೆರೈಟಿ ಸೀರೆಗಳನ್ನ ಬೆಂಗಳೂರಿನಲ್ಲಿ ಕಾಂಜೀವರಂ ಬೆಲೆಗೆ ಕೊಡ್ತಾ ಇದ್ದಾರೆ. ಸೊ ಈಗ ನಾವು ಬಂದಿರೋದಲ್ಲಿಗೆ ವಿವರ ಹೇಳಿ ಮೇಡಮ್. ಸೊ ಇದು ಆಕ್ಚುಲಿ ತಿರುವಲ್ಲೂರ್ ಹತ್ರ ಇರುವಂತ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಲಿ ಎಲ್ಲರೂ ನೇಕಾರ್ರೆ. ಸೊ ಇಲ್ಲಿ ಮೇನ್ ಆಗಿ ಇವರು ನೇಯುವಂತ ಸೀರೆಗಳು ಸಿಲ್ಕ್ ಕಾಟನ್ಸ್. ಸೊ ಪ್ಯೂರ್ ಕಾಂಜೀವರಂ ಶೈಲಿಯ ಸಿಲ್ಕ್ ಕಾಟನ್ಸ್. ಸೊ ನಾವು ಕಾಂಜೀವರಂ ಅಂತ ಏನಕ್ಕೆ ಬಳಸ್ಬೋದು ಅಥವಾ ಬಳಸಬಹುದಾ ಅನ್ನೋವಂಥ ಪ್ರಶ್ನೆ ಆದರೆ, ನಮಗೆ ಗೊತ್ತಿರೋ ಹಾಗೆ ಕಂಪ್ಲೀಟ್ ಕಾಂಜೀವರಂ ಅಥವಾ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಬರೀ ದೇವಸ್ಥಾನಗಳಿಂದನೇ ತುಂಬಿರುವಂಥ ಜಾಗ. ಸೊ ಅದರಿಂದ ಅಲ್ಲಿ ಯೂಸ್ ಮಾಡಿರೋವಂಥ ಸ್ಕಲ್ಪ್ಚರ್ಸ್ ಏನಿದೆ ಆ ಪರ್ಟಿಕ್ಯುಲರ್ ಡಿಸೈನ್ಸ್ನಿಂದ ಪ್ರೇರಿತರಾಗಿಯೇ ವೀವರ್ಸು ಮಾಡ್ತಾ ಇರೋವಂಥ ಡಿಸೈನ್ಸ್ ಇದು. ಸೊ ಆದರೆ ಪ್ಯೂರ್ ಹ್ಯಾಂಡ್ಲೂಮ್, ಪವರ್ ಲೂಮ್ ಅಲ್ಲ, ಇದು ಪ್ಯೂರ್ ಹ್ಯಾಂಡ್ಲೂಮ್ ಸೀರೆಗಳು. ಯೂಸ್ ಮಾಡ್ತಾ ಇಲ್ಲ, ಕೈ ಮಗದಲ್ಲೇ ಮಾಡ್ತಿರೋಂಥದ್ದು ಸಾವಿರಾರು ವರ್ಷಗಳಿಂದ. ಹೌದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ಒಂದು ಪರ್ಟಿಕ್ಯುಲರ್ ಡಿಸೈನ್ ಆ್ಯಕ್ಚುಲಿ. ಸೊ ಇವ್ರು ಮಾಡ್ತಾ ಇರೋವಂಥ ಡಿಸೈನ್ನಲ್ಲಿ ಪಕ್ಷಿ ಇರುತ್ತಲ್ಲ, ಈ ಪಕ್ಷಿನ ಆ್ಯಕ್ಚುಲಿ ಅವರು ಬಾರ್ಡರ್ನಲ್ಲಿ ವೀವ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಮಾಡ್ತಾ ಇರೋವಂಥದ್ದು ಪಲ್ಲು, ಸೆರಗು ನಾವು ಹೇಳ್ತೀವಲ್ಲ, ಸೆರಗು. ಸೊ ಇದು ಒಂದು ಟೆಕ್ನಿಕ್ನಲ್ಲಿ ಈ ಪರ್ಟಿಕ್ಯುಲರ್ ಮರದ ಕಂಬಕ್ಕೆ ಅವರು ಟೈಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಸೀರೆ ಎಸ್ಪೆಷಲಿ ಹ್ಯಾಂಡ್ಲೂಮ್ನಲ್ಲಿ ಸೀರೆ ನೈಟ್ನೆಸ್ ಬರಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಮರದ ಕಂಬ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆಮೇಲೆ ಇನ್ನೊಂದು ನಾನು ಹೇಳಿದ್ನಲ್ಲ, ಈ ಪರ್ಟಿಕ್ಯುಲರ್ ಸೂಜಿ ಥರದ ಏನು ಕಂಬಿಗಳಿವೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಟೈಟ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಈ ಪರ್ಟಿಕ್ಯುಲರ್ ಮೆಥಡಲ್ಲಿ ಅವರು ಮಾಡ್ತಾ ಇರೋದು. ಮತ್ತು ಇನ್ನೊಂದು ಪಾಯಿಂಟ್ ಹೇಳಬೇಕು, ಅವರು ನಿಮಗೆ ಸ್ಯಾರಿ ಬಾಡಿನಲ್ಲಿ ಬುಟ್ಟಾಸ್ ಕೂಡ ಮಾಡ್ತಿದ್ದಾರೆ. ಜಸ್ಟ್ ಅದೊಂದು ಕ್ಲೋಸರ್ ಲುಕ್ ತಗೊಳ್ಳಿ. ಎಸ್, ಬುಟ್ಟಾಸ್ ಮಾಡ್ತಿದ್ದಾರೆ ನೋಡಿ. ಹೌದು. ಸೊ ಎಷ್ಟೋ ಜನ ಹಿಂದ್ಗಡೆ ಝರಿ ಕಾಣಿಸಿದ್ರೆ ಕಟ್ಟಿಂಗ್ ಆಗಿರೋದು, ಇದು ಹ್ಯಾಂಡ್ಲೂಮ್ ಅಲ್ಲ ಪವರ್ ಲೂಮ್ ಅಂತ ಹೇಳ್ತಾರೆ. ಅದು ನಿಜ ಅಲ್ಲ. ಸೊ ಈ ಥರದ್ದು ಒಂದು ವಿಧಾನದಲ್ಲಿ ಆ ಡಿಸೈನ್ಸ್ನ, ಅಂದರೆ ಮ್ಯಾಂಗೋ ಮೋಟಿವ್ ಆಗಿರ್ಬೋದು, ಚಕ್ರಮ್ ಆಗಿರ್ಬೋದು, ನವಿಲ್ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಯಾಲಿ ಆಗಿರ್ಬೋದು, ಆ ಎಲ್ಲ ಥರದ ಪ್ಯಾಟರ್ನ್ಸ್ನು ಕೂಡ ಅವ್ರ ಕೈಯಲ್ಲೇ ಮಾಡ್ತಾ ಇರೋವಂಥದ್ದು. ಸೊ ಇಟ್ಸ್ ಅ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ. ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ನೋಡಿ, ಎಷ್ಟೊಂದು ಕಲರ್ಸ್ ಇದೆ ಮೇಡಮ್. ಎಸ್, ಇದೆಲ್ಲ ಏನೂ ಇಲ್ಲ ಸರ್, ಜಸ್ಟ್ 1% ಅಲ್ಲ ಅಂತ ಇಟ್ಕೊಳ್ಳಿ. ಇದೆಲ್ಲ ಏನೂ ಇಲ್ಲ, ಆದರೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್. ಸೊ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್, ಅಂದರೆ ಟ್ರೆಡಿಷನಲ್ ಕಲರ್ಸ್ ಬಿಟ್ಟು ಕೂಡ ಇವಾಗ ತುಂಬ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಕೇಳ್ತಾರೆ. ಪೀಚ್ ವಿತ್ ಬ್ರೌನು, ಬರೀ ಬ್ರೌನು, ಬ್ಲ್ಯಾಕ್ ವಿತ್ ಬ್ರೌನು ಎಲ್ಲಾನು ಕೇಳ್ತಾರೆ. ಒಂದು ಬ್ಲ್ಯಾಕ್ ಕಲರ್ದು ಕೂಡ ನಮ್ಮ ಹತ್ರ ಇದೆ. ಸೊ ನೋಡಿ, ಮತ್ತೆ ಚೆಕ್ಸ್ ಡಿಸೈನ್ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಬೇಕು ಅಂತ ಕೇಳ್ತಾರೆ. ಎಸ್, ಜೊತೆಗೆ ವಿತ್ ಬುಟ್ಟ, ವಿದೌಟ್ ಬುಟ್ಟ. ಎಸ್, ಮತ್ತೆ ಕಟ್ಟಮ್ ಸ್ಟೈಲ್ ಅಂದ್ರೆ ಗೊತ್ತಲ್ಲ, ಚೆಕ್ಸ್ ವಿತ್ ಟೆಂಪಲ್ ಬಾರ್ಡರ್. ಲಕ್ಷದ್ವೀಪಂ ಸ್ಯಾರಿನ ಇಲ್ಲಿ ತೋರಿಸ್ತಾ ಇದೀವಿ. ಇದನ್ನು ಕೂಡ ಇಲ್ಲೇ ಮಾಡುವಂಥದ್ದು, ನೇಯುವಂಥದ್ದು. ಈಗ ನೋಡಕ್ಕೆ ಸಿಲ್ಕ್ ತರ ಶೈನಿಂಗ್ ಇದೆ, ಆದ್ರೆ 50% ಸಿಲ್ಕ್ 50% ಕಾಟನ್. ಎಸ್, ಸೊ ವೆಫ್ಟ್ ಅಂಡ್ ವಾರ್ಪ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ನೀವು ಇಲ್ಲಿ ನೋಡಿದ್ರೆ ಈ ಥ್ರೆಡ್ಸ್ಗಳನ್ನ ಏನು ಅವ್ರು ಕನೆಕ್ಟ್ ಮಾಡಿದ್ದಾರೆ ಇದನ್ನ ವಾರ್ಪ್ ಅಂತ ಹೇಳ್ತಾರೆ. ಸೊ ಈ ಪರ್ಟಿಕ್ಯುಲರ್ ಇದನ್ನ ವೆಫ್ಟ್ ಅಂತ ಹೇಳ್ತಾರೆ. ಸೊ ವೆಫ್ಟ್ ಅಲ್ಲಿ ಸಿಲ್ಕ್ ಇದೆ, ಇಲ್ಲಿ ವೆಫ್ಟ್ ಅಲ್ಲಿ ಸಿಲ್ಕ್ ಇದೆ, ವಾರ್ಪ್ ಅಲ್ಲಿ ಕಾಟನ್ ಇದೆ. ಓಕೆ, ಸೊ ಅದರಿಂದನೇ 50% ಸಿಲ್ಕ್ 50% ಕಾಟನ್ ಅಂತ. ದಟ್ ಮೀನ್ಸ್ ಒಂದು ಎಳೆ ಕಾಟನ್, ಇನ್ನೊಂದು ಎಳೆ ಸಿಲ್ಕ್ ಆ ಥರ. ಎಸ್. ಸೊ ಯಾಕೆ ಈ ಕಾನ್ಸೆಪ್ಟ್? ಈಗ ನೋಡಿ, ಪ್ಯೂರ್ ರೇಷ್ಮೆ ಸೀರೆನ ಯಾಕೆ ಉಟ್ಕೋಬಾರ್ದು ಅಥವಾ ಪ್ಯೂರ್ ಕಾಟನ್ ಸೀರೆನ ಯಾಕೆ ಉಟ್ಕೋಬಾರ್ದು? ನೋಡ್ತಾ ಇದ್ದೀರಾ ನನಗೆ ಹೆಂಗೆ ಬೆವರ್ತಾ ಇದ್ದೀನಿ ಅಂತ. ಹೌದು. ಸೊ ಎಸ್ಪೆಷಲಿ ಸಮ್ಮರಲ್ಲಿ ಸಿಲ್ಕ್ ಕಾಟನ್ಸ್ ಆರ್ ದ ಬೆಸ್ಟ್ ಫಾರ್ ಎನಿ ಕೈಂಡ್ ಆಫ್ ಫೆಸ್ಟಿವಲ್ಸ್ ಆಗಲಿ, ಫಂಕ್ಷನ್ಸ್ ಆಗಲಿ, ಕ್ಯಾಶುವಲ್ ಒಕೇಶನ್ಸ್ ಆಗಲಿ, ನೀವು ಆಚೆ ಕಡೆ ಏನಾದರೂ ಒಂದು ಪಾರ್ಟಿನೋ ಯಾವುದೋ ಒಂದು ಸಮಾರಂಭ ಹೋಗಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಜಾಗ, ಅಂದರೆ ಚೆನ್ನೈ ಆಗಲಿ, ಆಂಧ್ರ ಆಗಲಿ, ಎಲ್ಲಿ ತುಂಬ ಸಮ್ಮರ್ ಇದೆಯಲ್ಲ ಅಲ್ಲಿ ಇದು ಬೆಸ್ಟ್ ಆಫ್ ದ ಬೆಸ್ಟ್ ಸೆಲೆಕ್ಷನ್ಸ್. ಅದರಿಂದನೇ ಇಲ್ಲಿ ತುಂಬ ಸೂಪರ್ ಹಿಟ್ ಆಗಿದೆ. ಆದರೆ ಕರ್ನಾಟಕದಲ್ಲಿ ಕೂಡ ಐ ಥಿಂಕ್ ನಾರ್ತ್ ಕರ್ನಾಟಕ ಸೈಡ್ ಕಾಟನ್ಸ್ ಎಲ್ಲ ನಮ್ಗೆ ಗೊತ್ತಲ್ಲ, ಇಳ್ಕಲ್ ಸೀರೆಗಳು, ಈ ಕಡೆ ಬೆಳಗಾಂ ಸೀರೆಗಳು ಇವೆಲ್ಲ ಗೊತ್ತಿರೋದ್ರಿಂದ ಅದು ಬಿಟ್ಟು ಇವಾಗ ಬೆಂಗಳೂರಿಗೂ ಇದು ದಾಳಿ ಮಾಡ್ತಾ ಇದೆ. ಯಾಕಂದ್ರೆ ಅಲ್ಲೂ ಇವಾಗ ನಮಗೆ ಸಂಬರ್ ತಡೆಯಕ್ಕೆ ಆಗ್ತಾ ಇಲ್ಲ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಈಸಿ ಮೇಂಟೆನೆನ್ಸ್. ಸೊ 3 ಫ್ಯಾಕ್ಟರ್ಸ್ ವಿಚ್ ಆರ್ ದ ಬೆಸ್ಟ್ ಹೇಳಬೇಕು ಅಂತಂದ್ರೆ ನಾವು ಅಬೌಟ್ ಸಿಲ್ಕ್ ಕಾಟನ್ಸ್. ಈಸಿ ಮೇಂಟೆನೆನ್ಸ್ ಒಂದು. ಹೆಂಗೆ ಈಸಿ ಮೇಂಟೆನೆನ್ಸು? ಬಿಕಾಸ್ ಇಟ್ಸ್ ಬಡ್ಜೆಟ್ ಫ್ರೆಂಡ್ಲಿ. ನಿಮಗೆ 5,500 ಇಂದ 6,500 ರೂಪಾಯಿಗೆ
ರೇಷ್ಮೆ ಸೀರೆ ರೇಷ್ಮೆ ಸೀರೆ ಅಂದ್ರೆ ಎಸ್ಪೆಷಲಿ ಈ ತರದ ಸೀರೆಗಳು ಇನ್ನೊಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಆದ್ರೆ ಇನ್ನೊಂದು 500 - 700 ರೂಪಾಯಿ ಜಾಸ್ತಿ ಆಗ್ಬೋದು. ಆದ್ರೆ ಬಜೆಟ್ ಫ್ರೆಂಡ್ಲಿನಲ್ಲಿ ನಿಮ್ಗೆ ಏನಂತಾರೆ ಸಿಲ್ಕ್ ಸ್ಯಾರಿ ಅಷ್ಟೇ ಸೊಬಗು ಕೊಡೋ ಅಂತ ಸಿಲ್ಕ್ ಕಾಟನ್ಸ್ ಸಿಗುತ್ತೆ. ಪ್ಯೂರ್ ಹ್ಯಾಂಡ್ಲೂಮು, ಆಮೇಲೆ ಲೈಟ್ ವೆಯ್ಟ್ ಇದೆ, ತುಂಬಾ ಲೈಟ್ ವೆಯ್ಟ್. ಎಷ್ಟು ಲೈಟ್ ವೆಯ್ಟ್ ಇದೆ ನೋಡಿ. ಒಂದು ರೇಷ್ಮೆ ಸೀರೆ, ಅಪ್ಪಟ ರೇಷ್ಮೆ ಸೀರೆ ಒಂದು 650 - 700 ಗ್ರಾಮ್ ಬರುವಂತ ಸೀರೆದು ಅರ್ಧ ವೆಯ್ಟ್ ಅಲ್ಲಿ ಇದು ಬರುತ್ತೆ. ಸುಮಾರು 300 ಗ್ರಾಮ್, 300 - 350 ಗ್ರಾಮ್ ಬರಬಹುದು. ಬಟ್ ಯಾವುದೇ ರೀತಿಯಾದ ಏನಂತಾರೆ ತುಂಬಾ ತೆಳ್ಳಗಿದೆ, ಗಾಳಿಲಿ ಆರೋಗುತ್ತೆ ಆ ತರ ಎಲ್ಲ ಏನಿಲ್ಲ, ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಅದು ಬಿಟ್ರೆ ಉಟ್ಕೊಂಡ್ಮೇಲೆ ಹೆಣ್ಮಕ್ಳು ಇನ್ನೂ ಸುಂದರವಾಗಿ ಕಾಣ್ತಾರೆ, ತುಂಬಾ ಚೆನ್ನಾಗಿ ಕಾಣ್ತಾರೆ. ಮತ್ತೆ ಎಲಿಗೆನ್ಸ್ ಅಷ್ಟೇ ಎಲಿಗೆನ್ಸ್. ಎಸ್, ಅದೇ ರಾಯಲ್ ಲುಕ್ ಕೊಡುತ್ತೆ, ಯಾವುದೇ ರೀತಿಯಾದ ಮೋಸ ಇಲ್ಲ. ನೋಡಿ ಯಾವ ಕಲರ್ ಬೇಕಾದ್ರೆ ನಿಮಗೆ. ಇದು ಸ್ಯಾಂಪಲ್ಗೆ ಅಂತ ನಮ್ಮ ಹತ್ರ ಇಲ್ಲಿ 7 ಕಲರ್ ಮಾತ್ರ ಇದೆ. ಇಲ್ಲಿ ನಿಮಗೆ ಎಷ್ಟು ಕಲರ್ ಸಿಗುತ್ತೆ ಗೊತ್ತಾ? ಯು ನೇಮ್ ಇಟ್. ಈ ಕಲರ್ ಸುಮ್ಮನೆ ಕನ್ಸಲ್ಲಿ ಕಂಡ್ಕೊಂಡು ಹೇಳಿ, ಇಲ್ಲ ಯಾವುದೋ ಮೊಬೈಲಲ್ಲಿ ಸ್ಯಾಂಪಲ್ ತೋರಿಸಿ, ಆ ಕಲರ್ ಇಲ್ಲಿ ಸಿಗುತ್ತೆ, ಆ ಡಿಸೈನ್ ಇಲ್ಲಿ ಸಿಗುತ್ತೆ. ನೀವು ಹೇಳಿದ ಕಸ್ಟಮೈಸ್ ಆರ್ಡ್ರಿಗೆ ಕೂಡ ಇಲ್ಲಿ ಮಾಡೋಕ್ಕೆ ಜನ ರೆಡಿ ಇದ್ದಾರೆ. ಇವರೆಲ್ಲರೂ ಸಾವಿರಾರು ವರ್ಷಗಳಿಂದ ಈ ಮಗದಲ್ಲಿ ಜನರೇಷನ್ ಮಾಡ್ಕೊಂಡು ಬಂದಿರೋ ಸ್ನೇಹಿತರೆ. ಕಾಂಜೀವರಂ ಸೀರೆಗಳ ಇತಿಹಾಸ ಹೇಳ್ಬಿಟ್ರೆ ಅದೇ ಒಂದು ದೊಡ್ಡ ಕತೆ. ಪಲ್ಲವ ರಾಜರಿಂದ 6-7ನೇ ಶತಮಾನದಲ್ಲಿ ಪಲ್ಲವ ರಾಜರು ಈ ತಮಿಳುನಾಡನ್ನು ಆಳ್ತಿದ್ದಾಗ ಅವ್ರಿಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಅಂದರೆ 1500 ವರ್ಷ ಆಗೋಯ್ತು. ಆ ನಂತರ ಚೋಳರು ಬಂದರು, ಅದಾದ ನಂತರ ವಿಜಯನಗರ ಸಾಮ್ರಾಜ್ಯ, ಹೀಗೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಬಂದರು. ಕಾಂಜೀವರಂ ಶುದ್ಧ ರೇಷ್ಮೆ ಸೀರೆಗಳು, ಶುದ್ಧ ಸಿಲ್ಕ್ ಕಾಟನ್ ಸೀರೆಗಳು, ಶುದ್ಧವಾದ ಕಾಟನ್ ಸೀರೆಗಳು ಬೇಕು ಅಂತಂದರೆ ನಿಮಗೆ ಕಾಂಜೀವರಂ ರೇಟಲ್ಲೇ ಬೆಂಗಳೂರಲ್ಲೇ ಸಿಗುತ್ತೆ. ಇಡೀ ಕರ್ನಾಟಕ ಕಳಿಸ್ತಾರೆ ಮೇಡಮ್. ಇಡೀ ಕರ್ನಾಟಕಕ್ಕೆ ಯಾಕೆ, ದುಬೈ, ಅಮೆರಿಕ, ಇಂಗ್ಲೆಂಡ್ ಎಲ್ಲ ಕಡೆ ಕಳಿಸ್ತಾರೆ ಅವರು. ದೇಶದ ಎಲ್ಲ ರಾಜ್ಯಗಳಿಗೆ ಕಳಿಸ್ತಾ ಇದ್ದಾರೆ. ಬೇಗ ಅವ್ರ ನಂಬರ್ ಇದೆ, ಬುಕ್ ಮಾಡಿ ತರಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ. ಶುದ್ಧವಾದ ಸೀರೆಗಳನ್ನ ಉಟ್ಕೊಳ್ಳಿ. ಇಲ್ಲಿಯ ನೇಕಾರರನ್ನ ಬೆಳೆಸಿ, ಮುಖ್ಯವಾಗಿ ಭಾಳ ಮುಖ್ಯವಾಗಿ ಈ ನೇಕಾರರನ್ನ, ಕೈ ಮಗ್ಗದ ಕೆಲಸ ಮಾಡುವಂಥ ನಮ್ಮ ಟ್ರೆಡಿಷನಲ್ ವೀವರ್ಸ್ ಯಾರಿದ್ದಾರೆ ಅವ್ರನ್ನ ಬಳಸಬೇಕು. ಮಷಿನ್ನ ಕ್ವಾಲಿಟಿಯೇ ಬೇರೆ. ಮಷಿನ್ ಕ್ವಾಲಿಟಿ ಹೇಗಿರುತ್ತೆ ಮೇಡಮ್? ಅದು ಬೆಟ್ರಾ ಇದು ಬೆಟ್ರಾ? ಮಷಿನ್ ಲೂಮ್ ಆರ್ ಪವರ್ ಲೂಮ್? ಆಲ್ವೇಸ್ ಹ್ಯಾಂಡ್ಲೂಮ್ ಇಸ್ ದ ಬೆಸ್ಟ್ ಸರ್. ಓಕೆ, ಹೌದು. ಸಿ, ನೀವು ಇವಾಗ ಪವರ್ ಲೂಮ್ ಅಂತ ಅಂದಾಗ ಅದು ನಿಮಗೆ ಸೀರೆ ಮಾಡ್ಕೊಡ್ಬೋದು. ಅದು ಯಾವತ್ತೂ ಇದ್ರೂ ಅದು ಮೆಷಿನ್ ಮೇಡ್ ಆಗುತ್ತೆ, ಹ್ಯಾಂಡ್ ಮೇಡ್ ಆಗಲ್ಲ. ಇವ್ರನ್ನ ಆರ್ಟಿಸನ್ಸ್ ಅಂತ ಏನಕ್ಕೆ ಕರಿತೀವಿ? ಕಲಾವಿದರು. ಎಸ್, ದೇ ಆರ್ ನಥಿಂಗ್ ಬಟ್ ಸ್ಕಲ್ಪ್ಚರ್ ಕ್ರಿಯೇಟ್ ಮಾಡೋವಂಥವ್ರೇನೆ. ಆ ಸ್ಕಲ್ಪ್ಚರ್ಸ್ನ ಅವರು ಸೀರೆಗಳ ಮೇಲೆ ಮಾಡ್ತಾ ಇದ್ದಾರೆ. ಸೂಪರ್ ಶಿಲ್ಪಿಗಳು. ನೀವು ಗಮನಿಸಿದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ದೇವಾಲಯಗಳು, ಅದು ವಿಜಯ ವಿಠಲ ಇರ್ಬೋದು, ವಿರೂಪಾಕ್ಷನ ಗುಡಿ ಇರ್ಬೋದು, ಅಥವಾ ಅಚ್ಯುತರಾಯನ ಗುಡಿ ಇರ್ಬೋದು, ಅಲ್ಲಿರುವಂಥ ಕೆತ್ತನೆಗಳು, ಚಿತ್ರಗಳು. ಕಂಚಿಗೆ ಬನ್ನಿ, ಕಂಚಿ, ಬೃಹದೇಶ್ವರ, ತಂಜಾವೂರು, ಮಧುರೈ, ಇಲ್ಲಿರೋ ದೇವಾಲಯಗಳ ಮೇಲೆ ಇರುವಂತಹ ಕೆತ್ತನೆಗಳು, ಡಿಸೈನ್ಗಳು, ಶಿಲ್ಪಗಳು, ಬಳ್ಳಿಗಳು, ಇವೆಲ್ಲವನ್ನ ಅಡ್ಯಾಪ್ಟ್ ಮಾಡಿಕೊಂಡು ಅಲ್ಲಿಂದ ಇನ್ಸ್ಪೈರ್ ಆಗಿ ನೋಡಿ ಇವುಗಳ ಮೇಲೆಲ್ಲ ಬಿಡಿಸ್ತಾರೆ ಅವರು. ನೋಡಿ ಉದಾಹರಣೆ ನೋಡಿ, ಈ ಚಿತ್ರಗಳು, ಈ ಡಿಸೈನ್ಸ್ಗಳು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಮಾವಿನಕಾಯಿ ಡಿಸೈನ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇದ್ರ ಬ್ಯೂಟಿ ನೋಡಿ ಇಲ್ಲಿ. ದಿಸ್ ಇಸ್ ದ ಬ್ಯೂಟಿ. ಹೌದು, ಗ್ರೇಟ್. ಆಮೇಲೆ ಇನ್ನೊಂದು ಪಾಯಿಂಟ್ ನಾವು ಮರ್ತ್ಬಿಟ್ವಿ, ಇದನ್ನ ಬರೀ ವಯಸ್ಸಾದವ್ರು ಹಾಕೋಬೇಕು ಅಂತ ಏನಿಲ್ಲ. ಯಂಗ್ಸ್ಟರ್ಸ್ ಸ್ಟಾರ್ಟಿಂಗ್ ಫ್ರಮ್ 20 ಇಯರ್ಸ್ ಯಾರು ಬೇಕಾದ್ರೂ ಉಟ್ಕೋಬಹುದು. ಒಂದೇ ಒಂದ್ಸತಿ ಉಟ್ಕೊಂಡು ನೋಡಿ, ಅದರಲ್ಲಿ ಇರೋಂಥ ಎಲಿಗೆನ್ಸ್ ನೋಡಿ, ಒಂದು ಫೋಟೋ ಶೂಟ್ ಮಾಡಿಸಿ, ಒಂದು ವಿಡಿಯೋ ಶೂಟ್ ಮಾಡಿಸಿ, ದೆನ್ ಯು ವಿಲ್ ನೋ ದ ಬ್ಯೂಟಿ ಆಫ್ ಏನಂತಾರೆ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಟ್ರೆಡಿಷನಲ್ ಸಿಲ್ಕ್ ಸ್ಯಾರೀಸ್ ಅಂಡ್ ಸಿಲ್ಕ್ ಕಾಟನ್ ಸ್ಯಾರೀಸ್. ಸಿಲ್ಕ್ ಕಾಟನ್ ಸ್ಯಾರೀಸ್ ಇಲ್ಲಿ ನಾವು ತೋರಿಸ್ತಾರೆ ಸಿಲ್ಕ್ ಕಾಟನ್ ಸ್ಯಾರೀಸ್. ಇನ್ ಜನರಲ್ ಟ್ರೆಡಿಷನಲ್ ಸಿಲ್ಕ್ ಸ್ಯಾರೀಸ್ ಆಗಲಿ, ಸಿಲ್ಕ್ ಕಾಟನ್ಸ್ ಆಗಲಿ, ಕಾಟನ್ ಸ್ಯಾರೀಸ್ ಆಗಲಿ, ಟ್ರೆಡಿಷನಲ್ ಒನ್ಸ್ದು ಅದರದ್ದು ಏನಂತಾರೆ ಹೆರಿಟೇಜ್ ಆಗಲಿ, ಎಲಿಗೆನ್ಸ್ ಆಗಲಿ, ದಟ್ ಇಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್. ಅಂಡ್ ಇವನ್ನ ನನಗನ್ಸೋ ಪ್ರಕಾರ ಈಗ ಯಾರೋ ಒಬ್ರು ಒಂದು ಒಳ್ಳೆ ಮನೆ ಕಟ್ಟಿದ್ರು, ಗೃಹ ಪ್ರವೇಶ, ನಮ್ಮ ಅತ್ತಿಗೆ ನಾದ್ನೀರು ವಾರ್ಗಿತೀರಿಗೆಲ್ಲ ಕೊಡ್ಬೋದು. ಅಫೋರ್ಡಬಲ್ ಇದೆ, 5-6-7 ಸಾವಿರ ರೂಪಾಯಿಗಿದೆ ಆರಾಮಾಗಿ. ಯಾಕಂದ್ರೆ ಬೇರೆ ರೇಷ್ಮೆ ಸೀರೆಗಳು ತುಂಬಾ ಕಾಸ್ಟ್ಲಿ ಆಗುತ್ತೆ. ರೇಷ್ಮೆ ಸೀರೆ ಕೊಟ್ಟಂಗೂ ಆಗುತ್ತೆ, ಅವ್ರಿಗೆ ಒಂಥರ ಗೌರವ ಆಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ನೀವು ಎಲ್ಲಾ ತರದ ಡಿಸೈನ್ಸ್ಗಳು ಸಿಗುತ್ತಲ್ಲ ಅದೇ ರೇಂಜ್ ಅಲ್ಲಿ. ಅದೇ ನೀವು ಸಿಲ್ಕ್ ಸ್ಯಾರೀಸ್ ಹೋದ್ರೆ ಏನಾಗುತ್ತೆ, ಮಿನಿಮಮ್ ಅಂದ್ರೂ ನೀವು 14,000 - 15,000 ರೂಪಾಯಿ ಕೊಡಬೇಕು ಈ ತರದ ಸೀರೆ ನಾವು ನೋಡ್ಬೇಕು ಅಂತಂದ್ರೆ. ಬಟ್ ಇದ್ರಲ್ಲೆಲ್ಲ ನೀವು ಆರಾಮಾಗಿ 5,500 ಸಾವಿರದಿಂದ 7,000 ಒಳಗಡೆ ಆರಾಮಾಗಿ ಬೆಸ್ಟ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್. ಡಿಪೆಂಡ್ಸ್ ಆನ್ ದ ಡಿಸೈನ್. ಡಿಪೆಂಡ್ಸ್ ಆನ್ ದ ಡಿಸೈನ್. ಸೊ ನಿಮ್ಮಲ್ಲಿ ಸಿಗುತ್ತೆ ವೃಷಭ ವಸ್ತ್ರ. ಏನು ಸಿಗುತ್ತೆ ವೃಷಭ ವಸ್ತ್ರದಲ್ಲಿ? ವೃಷಭ ವಸ್ತ್ರದಲ್ಲಿ ನಿಮಗೆ 650 ರೂಪಾಯಿಂದ ಹಿಡಿದು 40,000 ರೂಪಾಯಿವರೆಗೂ ಆರಾಮಾಗಿ ಎಲ್ಲ ಥರದ ಸೀರೆಗಳು ಅಕ್ರಾಸ್ ಇಂಡಿಯಾ. ನಾನು ಬರೀ ಅಕ್ರಾಸ್ ಕರ್ನಾಟಕ, ಅಕ್ರಾಸ್ ತಮಿಳ್ನಾಡು ಹೇಳ್ತಾ ಇಲ್ಲ, ಅಕ್ರಾಸ್ ಇಂಡಿಯಾ ಸಿಗೋವಂಥ ಸೀರೆಗಳು. ಇದು ಜಸ್ಟ್ ಒಂದು ಸ್ಮಾಲ್ ಬಿಟ್ ನಾವು ತೋರಿಸ್ತಾ ಇರೋದು. ಸೊ ಇನ್ನು ಮುಂದೆ ತುಂಬ ಇದೆ. ಸೂಪರ್. ಹಾಗಾಗಿ ಎಲ್ಲ ಟ್ರೆಡಿಷನಲ್ ಸೀರೆಗಳನ್ನ ಸಪೋರ್ಟ್ ಮಾಡಿ, ಟ್ರೆಡಿಷನಲ್ ವ್ಯೂವರ್ಸ್ ನೇಕಾರರನ್ನ ಬೆಳೆಸಿ. ಧನ್ಯವಾದ. ಥ್ಯಾಂಕ್ ಯು.